friends. Welcome to LaptopShopee. LaptopShopee ಸ್ವಾಗತ. ಲಾಸ್ಟ್ ಟೈಮ್ ನೋಡಿದೆ ನಾವು ಡಿಫ್ರೆನ್ಸ್ ಬಿಟ್ವೀನ್ ಮಾಡಲ್ಸ್ ಏಸರು ಬ್ರ್ಯಾಂಡ್ಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಓಕೆನಾ. ಇದು ಲಾಸ್ಟ್ ಟೈಮ್ ನೋಡಿರೋದು ಕಮರ್ಷಿಯಲ್ ಕನ್ಸ್ಯೂಮರ್ಸ್ಗೆ. ಇವಾಗ ನೆಕ್ಸ್ಟ್ ಹೋಗೋಣ. ಅದರ ನೆಕ್ಸ್ಟ್ ಏನಿದೆ ಅಂದರೆ ನಿಮಗೆ ಇದ್ರ ಬಗ್ಗೆ ಹೇಳ್ತೀನಿ ನಾನು. ಪರ್ಸನಲ್ ಕಂಪ್ಯೂಟರ್ ಅಂದರೆ ಏನಂತ ಹೇಳ್ಬಿಟ್ಟು ಓಕೆನಾ. ಪರ್ಸನಲ್ ಕಂಪ್ಯೂಟರ್ ಟೈಪ್ಸ್ ಆಫ್ ಸಿಸ್ಟಮ್ಸ್. ಪರ್ಸನಲ್ ಕಂಪ್ಯೂಟರ್ ಅಂದರೆ ನಾರ್ಮಲ್ ಆಗಿ ಮನೆಯಲ್ಲಿ ಯೂಸ್ ಮಾಡೋ ಸಿಸ್ಟಮ್ಸ್. ಇದಕ್ಕೆ ಮನೆಯಲ್ಲಿರೋ ವರ್ಕ್ಸು ಟೈಪಿಂಗು ಅದೆಲ್ಲ ಯೂಸ್ ಮಾಡ್ತಾರೆ. ಪ್ಲಸ್ ಹುಡುಗರೆಲ್ಲ ಮ್ಯಾಥಮೆಟಿಕ್ಸು ಕ್ಯಾಲ್ಕುಲೇಷನ್ಸು ಆಮೇಲೆ ಡಿಫ್ರೆನ್ಸಿಯೇಷನ್ಸು ಅದೆಲ್ಲ ಫಾರ್ಮುಲಾ ಹಾಕ್ಬಿಟ್ಟು ಎಕ್ಸೆಲಲ್ಲಿ ವರ್ಕ್ ಮಾಡ್ತಾರೆ, ವರ್ಡಲ್ಲಿ ವರ್ಕ್ ಮಾಡ್ತಾರೆ. ಪ್ಲಸ್ ಎಜುಕೇಷನ್ ಪರ್ಪಸ್ ಆನ್ಲೈನ್ ಕ್ಲಾಸಸ್ ಎಲ್ಲ ನಡೀತಾ ಇದೆ ಇವಾಗೆಲ್ಲ. ಝೂಮ್ ಕ್ಲಾಸು, ಝೂಮ್ ಅಂತೂ ಕೇಳ್ತೀರ, ಝೂಮ್ ಕ್ಲಾಸ್ ಎಲ್ಲ ಇದರಿಂದ ನಡೀತಾ ಇರೋದು ಓಕೆನಾ. ಆಮೇಲೆ ಪೇಂಟಿಂಗ್ ಮಾಡ್ತಾರೆ ಹುಡುಗರೆಲ್ಲ, ಈ ಥರ ಡಿಸೈನ್ಸು ಆಮೇಲೆ ವರ್ಡ್ಸ್ ಅದೆಲ್ಲ ಡಿಸೈನಿಂಗ್ ಪೇಂಟಲ್ಲಿ ವರ್ಕ್ ಮಾಡ್ತಾರೆ. ಪ್ಲಸ್ ವಿಡಿಯೋಸು ಆಮೇಲೆ ಸಾಂಗ್ಸ್ ಪ್ಲೇ ಮಾಡೋದು ಇದರಲ್ಲೇ ಪರ್ಸನಲ್ ಕಂಪ್ಯೂಟರ್. ಬಟ್ ಕಮರ್ಷಿಯಲಲ್ಲಿ ಅಂದರೆ ಆಫೀಸಲ್ಲಿ ಆಲ್ಮೋಸ್ಟ್ ಆಲು ಸಿಸ್ಟಮ್ಸು ಟೇಬಲ್ ಮೇಲೆ ಇಟ್ಟಿರ್ತಾರೆ. ಅದಕ್ಕೆ ಡೆಸ್ಕ್ಟಾಪ್ ಅಂತಾರೆ. ಡೆಸ್ಕ್ ಅಂದರೆ ಟೇಬಲ್, ಟಾಪ್ ಅದ್ರ ಮೇಲೆ ಇಟ್ಟಿರೋದಕ್ಕೆ ಡೆಸ್ಕ್ಟಾಪ್ ಅಂತ ಹೇಳ್ಬಿಟ್ಟು ಹೆಸರಿರೋದು. ಓಕೆ, ಆಫೀಸ್ ವರ್ಕ್ ಏನೇನು ಇರುತ್ತೆ ಅದು ಮಾಡ್ತಾರೆ. ಡಾಕ್ಯುಮೆಂಟೇಷನ್ ಎಲ್ಲ ಇವಾಗ ಕಡಿಮೆ ಆಗಿದೆ. ಎಲ್ಲರೂ ಮೊದಲೆಲ್ಲ ಅಟೆಂಡೆನ್ಸು ಇದೆಲ್ಲ ಪೇಪರ್ಸಲ್ಲಿ ಮಾಡ್ತಾಯಿದ್ರು. ಇವಾಗೆಲ್ಲ ಸಿಸ್ಟಮ್ಸಲ್ಲೇ ಬಂದುಬಿಟ್ಟಿದೆ. ನೀವು ಪ್ರೆಸ್ ಮಾಡಿಬಿಟ್ರೆ ಆಟೋಮೆಟಿಕಾಗಿ ಕ್ಯಾಲ್ಕುಲೇಷನ್ ಆಗುತ್ತೆ. ಪರ್ ಮಂತ್ ಆದಮೇಲೆ ಅದರದ್ದು ಕ್ಯಾಲ್ಕುಲೇಷನ್ನು ಪ್ಲಸ್ ಇದೆಲ್ಲ ಮಾಡೋದು ಸಿಸ್ಟಮ್ಸಿಂದ ಮಾಡ್ತಾರೆ. ಆಮೇಲೆ ಮಂತ್ಲಿ ರಿಪೋರ್ಟ್ಸ್ ಅಂದರೆ ಸೇಲ್ಸ್ ಆಗಲಿ ಇದ್ರದ್ದಾಗಲಿ ಪರ್ಚೇಸ್ ಆಗಲಿ ಇದೆಲ್ಲ ಇದರಿಂದ ಮಾಡ್ತಾರೆ ಓಕೆ. ಕ್ರಿಯೇಟಿಂಗ್ ಎಕ್ಸೆಲ್ ಶೀಟ್ಸ್, ಪ್ರೆಸೆಂಟೇಷನ್ಸ್ ಅದೆಲ್ಲ ಇದರಲ್ಲೇ ಮಾಡ್ತಾರೆ. ಪ್ರೆಸೆಂಟೇಷನ್ಸ್ ಅಂದರೆ ಯಾವುದಾದ್ರೂ ಟ್ರೈನಿಂಗ್ ಕೊಡಬೇಕಂದ್ರೆ ಅದ್ರ ಪ್ರೆಸೆಂಟೇಷನ್ಸ್ ಮಾಡ್ತಾರೆ, 1, 2, 3 ಈ ಥರ. ಇವಾಗ ನಾನು ಮಾಡಿದ್ದಿಲ್ಲ ಅದೇ ಥರ ಮಾಡಿಬಿಟ್ಟು ಇದು ಮಾಡ್ತಾರೆ. ಪ್ಲಸ್ ಕ್ರಿಯೇಟಿಂಗ್ ಸೇಲ್ಸ್ ಆ್ಯಂಡ್ ಇವಾಗ ಸೇಲ್ಸ್ ಇಮೇಲ್ಸ್ ಅದು ಬಂದಿರುತ್ತೆ, ಇಮೇಲ್ಸ್ ಕಳಿಸೋದು ತರಿಸೋದು ಅದೆಲ್ಲ ಇದರಲ್ಲೇ ಮಾಡ್ತಾರೆ ಓಕೆ. ಹ್ಯಾಂಡ್ಲಿಂಗ್ ಆಲ್ ದ ಆಫೀಸ್ ವರ್ಕ್ಸ್, ಅಕೌಂಟ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಅಂದರೆ ಈಗ ಫೇಸ್ಬುಕ್ಕಲ್ಲಿ ಆ್ಯಡ್ಸ್ ಕಳಿಸೋದು ಪ್ಲಸ್ ವಾಟ್ಸಪ್ಪಲ್ಲಿ ಇದೆಲ್ಲ ಸಿಸ್ಟಮ್ಸಿಂದನೇ ಮಾಡ್ತಾ ಇರೋದು. ಅದಕ್ಕೆ ಆಲ್ಮೋಸ್ಟ್ ಆಲು ಇದು ಸಿಸ್ಟಮ್ಸ್ ಏನಿದೆಯಲ್ಲ ಇದು ಯೂಸ್ ಮಾಡೋದು ಓಕೆ. ನೆಕ್ಸ್ಟ್ ಹೋಗೋಣ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಸ್ಟಮ್ಸ್. ಯಾವ್ಯಾವ ಟೈಪಲ್ಲಿ ಸಿಸ್ಟಮ್ಸ್ ಬರುತ್ತೆ. ಡೆಸ್ಕ್ಟಾಪ್ಸ್ ಅಂದರೆ ಗೊತ್ತಲ್ಲ, ಈ ಥರ ಮಾನಿಟರ್ಸ್ ಬರುತ್ತೆ, ಪ್ಲಸ್ CPU ಪ್ಲಸ್ ಕೀಬೋರ್ಡು ಆಮೇಲೆ ಒಂದು ಮೌಸು ಈ ಥರ ಕನೆಕ್ಟ್ ಇರೋದಕ್ಕೆ ಡೆಸ್ಕ್ಟಾಪ್ಸ್ ಅಂತಾರೆ, ಡೆಸ್ಕ್ಟಾಪ್ ಸಿಸ್ಟಮ್ಸ್. ಆಮೇಲೆ ಆಲ್ ಇನ್ ಒನ್ಗೆ ಹೈಬ್ರಿಡ್ ಸಿಸ್ಟಮ್ ಅಂತಾರೆ. ಹೆಂಗಿರುತ್ತೆ ಅಂದರೆ ಆಲ್ ಇನ್ ಒನ್ ಅಂದರೆ ಮಾನಿಟರ್ ಸೈಜ್ ಅರೌಂಡ್ 20 ಇಂದ ಸ್ಟಾರ್ಟಿಂಗ್ ಆಗುತ್ತೆ. ಇದರಲ್ಲಿ ಬ್ಯಾಕ್ ಸೈಡಲ್ಲಿ ಇಷ್ಟೇ ಮದರ್ ಬೋರ್ಡು ಪ್ಲಸ್ ಅಡಾಪ್ಟರ್ಸು ಪ್ಲಸ್ ಇಲ್ಲಿ ರ್ಯಾಮು ಆಮೇಲೆ ಪೋರ್ಟ್ಸ್, ಈ ಸೈಡ್ ಪೋರ್ಟ್ಸ್ ಇರುತ್ತೆ, USB ಪೋರ್ಟ್ಸ್ ಅದೆಲ್ಲ ಓಕೆ. ಇದಕ್ಕೆ ಹೈಬ್ರಿಡ್ ಆಲ್ ಇನ್ ಒನ್ ಸಿಸ್ಟಮ್ಸ್ ಅಂತ. ಹೈಬ್ರಿಡ್ ಅಂದರೆ ಆ್ಯಕ್ಚುಲಿ ಲ್ಯಾಪ್ಟಾಪು ಪ್ಲಸ್ ಡೆಸ್ಕ್ಟಾಪ್. ಲ್ಯಾಪ್ಟಾಪ್ ಇದೆಲ್ಲ, ಲ್ಯಾಪ್ಟಾಪ್ ಯೂಸ್ ಮಾಡ್ತಾರಲ್ಲ, ಲ್ಯಾಪ್ಟಾಪು ಪ್ಲಸ್ ಡೆಸ್ಕ್ಟಾಪ್ ಇದೆರಡು ಮಿಕ್ಸ್ ಮಾಡಿಬಿಟ್ಟು ಹೈಬ್ರಿಡ್ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಸಿಸ್ಟಮ್ ಓಕೆ. ಲ್ಯಾಪ್ಟಾಪ್ಸು ಪ್ಲಸ್ ನೋಟ್ಬುಕ್ಸು. ಲ್ಯಾಪ್ಟಾಪ್ಸ್ ಇವಾಗ ಅಂತ ಇಲ್ಲ, ಯಾಕಂದರೆ ಇದು ಒಂದು ಪ್ರಾಬ್ಲಮ್ ಆಗಿರೋದು. ಒಂದು ಬ್ರ್ಯಾಂಡ್, ಅದು ಬ್ರ್ಯಾಂಡ್ ಹೆಸರು ಹೇಳಲ್ಲ, ಯಾವುದು US ಅಲ್ಲಿ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡೋ ಎಂಪ್ಲಾಯಿಗೆ ಲ್ಯಾಪ್ಟಾಪ್ ಅಂದರೆ ಲ್ಯಾಬ್ ಅಂದರೆ ನಮ್ಮ ಕಡೆ ಎಲ್ಲ ಇದಂತ ಮೊಳಕಾಲ್ಕಿನ ಮೇಲ್ಗಡೆ ಲ್ಯಾಬ್ ಅಂದರೆ ಇದು ತೊಡೆ ಅಂತಾರಲ್ಲ, ತೊಡೆಯಲ್ಲಿ ಮೇಲ್ಗಡೆ ಇಟ್ಕೊಂಡು ಯೂಸ್ ಮಾಡ್ತಾಯಿದ್ರು. ಅದಕ್ಕೆ ಲ್ಯಾಪ್ಟಾಪ್ ಅಂತ ಹೇಳ್ಬಿಟ್ಟು ಹೆಸರು. ಲ್ಯಾಬ್ ಅಂದರೆ ಸ್ಟಾಪ್. ಬಟ್ ಯಾರೋ ಒಬ್ಬರು ಜನರಲ್ಗೆ ಏನಾಗಿದೆ, ಲ್ಯಾಪ್ಟಾಪ್ ಯೂಸ್ ಮಾಡುವಾಗ ಬ್ಯಾಟ್ರಿ ಬ್ಲಾಸ್ಟ್ ಆಗಿ ಅವ್ರ ಕಾಲೆಲ್ಲ ಬರ್ನಿಂಗ್ ಆಗಿದ್ದಕ್ಕೆ ಅವ್ರು ಕೇಸ್ ಹಾಕಿದ್ದಕ್ಕೆ ಅದು ಎಲ್ಲ ಬ್ರ್ಯಾಂಡ್ಸು ಇಮ್ಮಿಡಿಯೇಟಾಗಿ ನೋಟ್ಬುಕ್ಸ್ ಅಂತ ಹೆಸರು ಚೇಂಜ್ ಮಾಡ್ತಿದ್ದಾರೆ. ಇದು ಬೇಕಾದ್ರೆ ಗೂಗಲ್ ಮಾಡಿ ನೋಡಿ, ವೈ ನೋಟ್ಬುಕ್ಸ್ ಅದಕ್ಕೆ ಲ್ಯಾಪ್ಟಾಪ್ ಅದಕ್ಕೆ ನೋಟ್ಬುಕ್ ನೇಮ್ ಅಂತ ಹೇಳ್ಬಿಟ್ಟು ಅದ್ರ ಡೀಟೇಲ್ಸ್ ಸಿಗುತ್ತೆ ಓಕೆ. ಅದಾದಮೇಲೆ ನೆಕ್ಸ್ಟಲ್ಲಿ ಟ್ಯಾಬ್ಲೆಟ್ಸ್ ಬಂತು. ಟ್ಯಾಬ್ಲೆಟ್ಸ್ ಅಂದರೆ ಇಷ್ಟೇ, ಅರೌಂಡ್ 7 ಇಂಚು ಪ್ಲಸ್ 8 ಇಂಚು, ಇವಾಗೆಲ್ಲ 10 ಇಂಚ್ ಬರ್ತಾಯಿದೆ. 10 ಇಂಚಲ್ಲಿ ಲ್ಯಾಪ್ಟಾಪ್. ಫಾರ್ಮ್ ಟಾಪ್ಸ್ ಅಂದರೆ ಸೇಮ್ ಲ್ಯಾಪ್ಟಾಪ್ ಥರನೇ,
ಪಾಮ್ ಟಾಪ್ಸ್ ಅಂದರೆ ಮೊಬೈಲ್ ಥರನೇ ಸ್ವಲ್ಪ ದೊಡ್ಡದಾಗಿರುತ್ತೆ ಈ ಥರ. ಮೊದಲೆಲ್ಲ ಬರ್ತಾಯಿತ್ತು, ಇವಾಗೆಲ್ಲ ಬಂದಾಗಿದೆ. ಇವಾಗ ರನ್ನಿಂಗಲ್ಲಿ ಇರೋದು ಅಂದರೆ ಟ್ಯಾಬ್ಲೆಟ್ಸು, ಲ್ಯಾಪ್ಟಾಪ್ಸು, ಆಲ್ ಇನ್ ಒನ್ ಪ್ಲಸ್ ಸಿಸ್ಟಮ್. ಅದಾದಮೇಲೆ ನೆಕ್ಸ್ಟ್ ಜನ್ರೇಷನ್ ಬಂದ್ಬಿಟ್ಟು ಸ್ಮಾರ್ಟ್ ಫೋನಲ್ಲಿ ಈವನ್ ನೀವು ಆಫೀಸ್ ವರ್ಕು ಮಾಡ್ಬೋದು, ಎಲ್ಲ ವರ್ಕು ಮಾಡ್ಬೋದು, ಪ್ಲಸ್ ವಿಡಿಯೋಸ್ ನೋಡ್ಬೋದು, ಪ್ಲಸ್ ಝೂಮ್ ಮೀಟಿಂಗ್ ಇದೆಲ್ಲ ಅದನ್ನ ಕನೆಕ್ಟ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಇವಾಗ ನೆಕ್ಸ್ಟ್ ವಿಡಿಯೋಸ್ ಬರ್ತಾ ಇರುತ್ತೆ, ಹಂಗೆ ಸಿರೀಸ್ ಸ್ಟಾರ್ಟ್ ಮಾಡಿದ್ದೀನಿ. ಅಟ್ಲೀಸ್ಟ್ 2 ಡೇಸ್ 3 ಡೇಸ್ ಒಂದೊಂದು ವಿಡಿಯೋ ಬರ್ತಾ ಇದೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ನಮಗೂ ಇಂಟ್ರೆಸ್ಟ್ ಬರುತ್ತೆ, ನೆಕ್ಸ್ಟ್ ವಿಡಿಯೋಸ್ ತರ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.